ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಆಲ್ಮೋಸ್ಟ್ 1.5 ವರ್ಷ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು ನಾನು. ಈ ಸಂಡೇ ಎಲ್ಲ ಔಟಿಂಗ್ ಹೋಗಿದ್ವಿ. ಅದ್ರದ್ದು ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಮೊದಲನೇದಾಗಿ ನಾವು ಹೋಗಿದ್ದು ಶೂಟಿಂಗ್ ಮಹದೇವಪುರ ಅಂತ. ಅದೊಂದು ಶೂಟಿಂಗ್ ಸ್ಪಾಟ್. ಎಷ್ಟೊಂದು ಮೂವೀಸ್ನ ಅಲ್ಲಿ ಶೂಟ್ ಮಾಡಿದ್ದಾರೆ. ಅಲ್ಲಿ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕ್ಕೆ ಅದು ತುಂಬ ಒಳ್ಳೆಯ ಜಾಗ. ಮತ್ತು ಅಲ್ಲಿ ಜನ ಕಡಿಮೆ ಇರ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಫೋಟೋಸ್ ತಕ್ಕೋಬೋದು. ಗ್ರೀನರಿ ಮಧ್ಯ ಅಥವಾ ಹಳ್ಳಿ ಸೆಟಪ್ಪಲ್ಲಿ ಯಾರಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಇದ್ದರೆ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲೇ ಒಂದು ದೇವಸ್ಥಾನ ಇದೆ. ಅದಕ್ಕೆ ಕೈ ಮುಕ್ಕೊಂಡು ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ನಾನು ಶೂಟ್ ಮಾಡಿಲ್ಲ. ಅಲ್ಲೇ ಒಂದು ವಾಟರ್ ಪ್ಲೇಸ್ ಇತ್ತು, ಅದನ್ನು ಶೂಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಕರಿಘಟ್ಟ ಅಂತ. ನಾವು ಲಾಸ್ಟ್ ಇಯರ್ ಕೂಡ ಅಲ್ಲಿ ಹೋಗಿದ್ವಿ, ಆದರೆ ಆವಾಗ ಬಾಗಿಲು ಹಾಕ್ಬಿಟ್ಟಿದ್ರು. ಸೊ ಈ ಸರ್ತಿ ಹೋದಾಗ ದೇವ್ರ ದರ್ಶನ ಆಯಿತು. ತುಂಬಾ ಚೆನ್ನಾಗಿತ್ತು. ಆದರೆ ರಶ್ ಇದ್ದರು. ಯಾರಾದರೂ ಮಂಡ್ಯ, ಮೈಸೂರು ಈ ಕಡೆ ಸುತ್ತಮುತ್ತ ಏನಾದರೂ ಡೇ ಔಟ್ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಈ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಯಾಕೆಂದರೆ ನಾವು ಒಂದೇ ದಿನದಲ್ಲಿ ಆಲ್ಮೋಸ್ಟ್ 5 to 6 ಪ್ಲೇಸಸ್ ಕವರ್ ಮಾಡಿದ್ದೀವಿ. ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಹೇಳಿದ್ರೆ ಶೂಟಿಂಗ್ ಮಹದೇವಪುರ, ಆಮೇಲೆ ನಿಮಿಷಾಂಬಾಗೆ ಹೋಗಿದ್ವಿ. ಅಲ್ಲಿಂದ ಶ್ರೀರಂಗಪಟ್ಟಣ, ಕರಿಘಟ್ಟ, ಕುಂತಿ ಬೆಟ್ಟ ಮತ್ತು ಕೆರೆ ತೊನ್ನೂರು, ಇನ್ನೂ ಒಂದಷ್ಟು ಪ್ಲೇಸಸ್ನ ಕವರ್ ಮಾಡಿದ್ವಿ. ಹಾಗೆ KRS ಬ್ಯಾಕ್ ವಾಟರ್ಸ್ನಲ್ಲಿ ಇರೋವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಇಷ್ಟು ಪ್ಲೇಸು ಒಂದೇ ದಿನದಲ್ಲಿ ಕವರ್ ಮಾಡಿದ್ದೀವಿ. ಈಗ ನೀವು ನೋಡ್ತಾ ಇರೋ ಪ್ಲೇಸ್ ಇದೆಯಲ್ಲ, ಇದು ಶ್ರೀ ವಿಜಯಕಾಳಿ ಬಸಪ್ಪನವರ ದೇವಸ್ಥಾನ ಅಂತ. ಇದು ಪಾಂಡವಪುರದ ಹತ್ರನೇ ಇರೋದು. ಎಕ್ಸಾಕ್ಟ್ ಲೊಕೇಶನ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಇಲ್ಲಿ ದೇವ್ರ ಹತ್ರ ಹೋಗಿ ಏನಾದರೂ ಕೋರಿಕೆಗಳು ಕೇಳಿಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ.
ನಾವು ಕುಂತಿ ಬೆಟ್ಟದಿಂದ ಕೆರೆತೊನ್ನೂರಿಗೆ ಹೋದ್ವಿ. ಅಲ್ಲಿ ವ್ಯೂಸ್ ತುಂಬಾ ಚೆನ್ನಾಗಿತ್ತು. ಮತ್ತು ಫೋಟೋಸ್ ತೊಗೊಳಕ್ಕಂತೂ ತುಂಬಾ ಒಳ್ಳೆಯ ಜಾಗ. ಯಾರ್ಯಾರಿಗೆ ಇನ್ಸ್ಟಾಗ್ರಾಮಬಲ್ ಫೋಟೋಸ್ ಬೇಕು ಅವರೆಲ್ಲ ಈ ಜಾಗಗಳಿಗೆ ಹೋಗ್ಬೋದು. ಮತ್ತು ಅಲ್ಲೆಲ್ಲ ಜನನೂ ಕಡಿಮೆ ಇರ್ತಾರೆ. ಇಷ್ಟೆಲ್ಲ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಹೋದ್ವಿ. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.